ಏನಾದರೂ ಮಾಡಿ ದೂರಬೇಡಿ. ಕೃತಿಕಾರರ ಪರಿಚಯ. ಕವಯಿತ್ರಿ ಶ್ರೀಮತಿ ನೇಮಿ ಚಂದ್ರ. ಜನನ 16 ಜುಲೈ 1959. ಸ್ಥಳ ಚಿತ್ರದುರ್ಗ. ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ. ತಾಯಿ ತಿಮ್ಮಕ್ಕ. ಕೃತಿಗಳು: ಯಾದ್ ವಶೇಂ ಕಾದಂಬರಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕತೆಗಳು, ನೇಮಿ ಚಂದ್ರರ ಕತೆಗಳು ಮುಂತಾದ ಕಥಾ ಸಂಕಲನಗಳು, ಒಂದು ಕನಸಿನ ಪಯಣ, ಪೇರುವಿನ ಪವಿತ್ರ ಕಣಿವೆಯಲ್ಲಿ ಪ್ರವಾಸ ಕಥನಗಳು, ಬದುಕು ಬದಲಿಸಬಹುದು ಅಂಕಣ ಬರಹಗಳು. ಪ್ರಶಸ್ತಿ: ಪೇರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಲಭಿಸಿವೆ. ಆಕರ ಗ್ರಂಥ: ಬದುಕು ಬದಲಿಸಬಹುದು. ಪ್ರಶ್ನೆಗಳು: ಒಂದು ವಾಕ್ಯ. ಭಾರತೀ ಪ್ರಭು ಅವರು ಸದಾ ಮನೆಯಿಂದಲೇ ಕೈಚೀಲ ಹಿಡಿದು ಹೊರಡುತ್ತಾರೆ ಏಕೆ? ಅಂಗಡಿಯವರು ಕೊಡುವ ಪ್ಲಾಸ್ಟಿಕ್ ಚೀಲಗಳನ್ನು ತರಬಾರದು ಎಂಬ ಉದ್ದೇಶದಿಂದ ಭಾರತೀ ಪ್ರಭು ಅವರು ಸದಾ ಮನೆಯಿಂದಲೇ ಕೈಚೀಲ ಹಿಡಿದು ಹೊರಡುತ್ತಾರೆ. ಅಂತರ್ಜಲ ಹೇಗೆ ಕಲುಷಿತವಾಗುತ್ತಿದೆ? ಕೃಷಿಯಲ್ಲಿ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿರುವುದರಿಂದ ಅಂತರ್ಜಲ ಕಲುಷಿತವಾಗುತ್ತಿದೆ. ಲೇಖಕಿಯು CSE ವರದಿಯಲ್ಲಿ ಓದಿದ ವಿವರ ಯಾವುದು? ಲೇಖಕಿಯು CSE ವರದಿಯಲ್ಲಿ ಓದಿದ ವಿವರ: ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡದೇ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು. ಅನಿವಾಸಿ ಭಾರತೀಯರ ಯಾವ ಮಾತುಗಳನ್ನು ಕೇಳಿದಾಗ ಲೇಖಕಿಗೆ ಕೆಡುಕೆನಿಸುತ್ತಿತ್ತು? ಅನಿವಾಸಿ ಭಾರತೀಯರ ಭಾರತದಲ್ಲಿ ಸ್ವಚ್ಛತೆ ಇಲ್ಲ, ವ್ಯವಸ್ಥೆ ಇಲ್ಲ, ಅದಿಲ್ಲ ಇದಿಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂಬ ಮಾತುಗಳನ್ನು ಕೇಳಿದಾಗ ಲೇಖಕಿಗೆ ಕೆಡುಕೆನಿಸುತ್ತಿತ್ತು. 3-4 ವಾಕ್ಯ. ವಿದೇಶಿ ಕಂಪನಿಯ ದಿನಬಳಕೆಯ ವಸ್ತುಗಳನ್ನು ತಿಳಿಸಿ. ಲೇಖಕಿ ನೆಂಟರ ಹುಡುಗನಿಗೆ ಹೇಳುತ್ತಾರೆ: ನೀನು ಉಪಯೋಗಿಸುವ ಸೋಪು, ಟೂತ್ಪೇಸ್ಟ್, ಹಾಕಿರುವ ಚಪ್ಪಲಿ, ಮೂಲೆ ಅಂಗಡಿಯಲ್ಲಿ ಕುಡಿದ ಕೋಲಾ ಎಲ್ಲವೂ ವಿದೇಶಿ ಕಂಪನಿಯದ್ದೇ. ವಿದೇಶಿ ಕಂಪನಿಯವರು ಕೊಟ್ಟ ಆಕರ್ಷಕ ಇನಾಮು, ಶೋಕೇಶ್, ಫ್ರಿಜ್ಗಳನ್ನು ಪಡೆದು ಸ್ವದೇಶಿ ವಸ್ತುಗಳನ್ನು ಮಾರದೇ ಇರುವುದು ತಪ್ಪು ಎಂದು ಹೇಳುತ್ತಾರೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಹೇಗೆ ಸುಧಾರಿಸಬಹುದು? ನಾವು ಅಂಗಡಿಗೆ ಸಾಮಾನುಗಳನ್ನು ತರಲು ಹೋದಾಗ ಕೈಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು. ಮನೆಯಲ್ಲಿ, ಕಾರಿನಲ್ಲಿ, ಸ್ಕೂಟರ್ನಲ್ಲಿ ಸದಾ ಕೈಚೀಲಗಳನ್ನು ಇಟ್ಟಿರಬೇಕು. ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನ, ಒಂದಿಷ್ಟು ಶ್ರಮ ಇದ್ದರೆ ಸಾಕು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬಹಳಷ್ಟು ಸುಧಾರಿಸಬಹುದಾಗಿದೆ. ಯಾವ ಯಾವ ಕಾರಣಕ್ಕಾಗಿ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ. ಪ್ಲಾಸ್ಟಿಕ್ನ ಅತಿಯಾದ ಬಳಕೆಯಿಂದ, ದೀಪಾವಳಿಯಂದು ಪಟಾಕಿ ಸಿಡಿಸಿ ಹೊಗೆ ಎಬ್ಬಿಸುವುದರಿಂದ, ಕೋಲಾ ಕಂಪನಿಗಳಿಂದ ಅಂತರ್ಜಲ ಹಾಳಾಗುತ್ತಿದೆ. ಸ್ವದೇಶಿ ವಸ್ತುಗಳನ್ನು ಬಿಟ್ಟು ವಿದೇಶಿ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕಿ ಹೇಳಿದ್ದಾರೆ. ವರದಿಯ ಪ್ರಕಾರ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು? CSE ವರದಿಯ ಪ್ರಕಾರ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತವೆ. ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡದೇ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂದು ಲೇಖಕಿ ಹೇಳುತ್ತಾರೆ. 8-10 ವಾಕ್ಯ. ವಿದೇಶಿ ಸಾಮಾನು, ವಿದೇಶಿ ಸಂಸ್ಕೃತಿಯ ಕುರಿತು ಲೇಖಕಿಯ ಅಭಿಪ್ರಾಯವನ್ನು ಸಂಗ್ರಹಿಸಿ ಬರೆಯಿರಿ. ನಾವು ಉಪಯೋಗಿಸುವ ಸೋಪು, ಟೂತ್ಪೇಸ್ಟ್, ಚಪ್ಪಲಿ, ಕುಡಿಯುವ ಕೋಲಾ ಎಲ್ಲವೂ ವಿದೇಶಿ ಕಂಪನಿಗಳದ್ದು. ನಾವು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳದೆ ವಿದೇಶಿ ವಸ್ತುಗಳನ್ನು ತೆಗೆದುಕೊಂಡು ವಿದೇಶಿ ಕಂಪನಿಗಳು ಹುಟ್ಟುವಂತೆ ಮಾಡಿದ್ದೇವೆ. ನಾವು ಮೊದಲು ದೇಶೀಯ ವಸ್ತುಗಳನ್ನು ಬಳಸಬೇಕು, ಬೇರೆಯವರನ್ನು ದೂರಬಾರದು. ವಿದೇಶಗಳಲ್ಲಿರುವ ಅನಿವಾಸಿ ಭಾರತೀಯರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ, ವ್ಯವಸ್ಥೆ ಇಲ್ಲ, ಅದಿಲ್ಲ ಇದಿಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದು ದೂರುವುದನ್ನು ಕೇಳಿದಾಗ ಲೇಖಕಿಗೆ ಬಲು ಕೆಡುಕೆನಿಸುತ್ತದೆ. ಆ ದೇಶಗಳ ಸುವ್ಯವಸ್ಥೆ, ಸ್ವಚ್ಛತೆ ಎಲ್ಲವೂ ಅಲ್ಲಿಯದೆ. ಅದರಲ್ಲಿ ಇವರು ಹೆಮ್ಮೆ ಪಡುವುದೇನಿದೆ? ವಿದೇಶದಲ್ಲಿನ ಸ್ವಚ್ಛತೆಯ ಬಗ್ಗೆ ಹಾಡಿ ಹೊಗಳುವ ಇವರು ಭಾರತಕ್ಕೆ ಬಂದಾಗ ನಮ್ಮ ಬೀದಿಗಳಲ್ಲಿ ಕಸ ಎಸೆಯಲು ಹಿಂದೂ ಮುಂದು ನೋಡುವುದಿಲ್ಲ. ಇದು ಲೇಖಕಿಯ ಅಭಿಪ್ರಾಯ. ಏನಾದರೂ ಮಾಡಿ ದೂರಬೇಡಿ ಲೇಖನದಲ್ಲಿರುವ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿರಿ. ನಾವು ಪ್ರತಿನಿತ್ಯ ಬಹಳಷ್ಟು ವಿದೇಶಿ ವಸ್ತುಗಳನ್ನು ಉಪಯೋಗಿಸುತ್ತೇವೆ. ನಾವು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳದೆ ವಿದೇಶಿ ವಸ್ತುಗಳನ್ನು ತೆಗೆದುಕೊಂಡು
ವಿದೇಶಿ ಕಂಪನಿಗಳು ಹುಟ್ಟುವಂತೆ ಮಾಡಿದ್ದೇವೆ. ನಾವು ಮೊದಲು ಸ್ವದೇಶಿ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಬೇರೆಯವರನ್ನು ದೂರುವುದನ್ನು ಬಿಡಬೇಕು. ಅಂಗಡಿಗಳಿಗೆ ಹೋಗುವಾಗ ಕೈಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು. ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನ ಒಂದಿಷ್ಟು ಶ್ರಮದಿಂದ ನಾವು ಬಹಳಷ್ಟು ಸುಧಾರಣೆಗಳನ್ನು ತರಬಹುದು. ವಿದೇಶಗಳಲ್ಲಿರುವ ಅನಿವಾಸಿ ಭಾರತೀಯರು ನಮ್ಮ ದೇಶವನ್ನು ದೂರುವುದನ್ನು ಬಿಟ್ಟು ದೇಶದಲ್ಲಿ ಸ್ವಚ್ಛತೆಗಾಗಿ ನಮ್ಮಿಂದಾಗುವ ಕ್ರಮಗಳ ಕಡೆ ಗಮನ ಹರಿಸಬೇಕು. ಒಟ್ಟಿನಲ್ಲಿ ಏನಾದರೂ ಮಾಡಿ ದೂರಬೇಡಿ ಎಂಬುದು ಲೇಖಕಿಯ ಅಭಿಪ್ರಾಯ. ಸಂದರ್ಭದೊಡನೆ ವಿವರಿಸಿ. ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ. ಆಯ್ಕೆ. ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ನೆಂಟರ ಹುಡುಗ ಲೇಖಕಿಗೆ ಹೇಳುತ್ತಾನೆ. ಸಂದರ್ಭ. ಲೇಖಕಿಯ ಮನೆಗೆ ಬಂದ ನೆಂಟರ ಹುಡುಗನೊಬ್ಬ ಬೆಂಗಳೂರಿನ MG ರಸ್ತೆ ಪೂರ ಸುತ್ತಿ ಬಂದು, ಅಕ್ಕ, ಬರೀ ವಿದೇಶಿ ಅಂಗಡಿ ಸಾಮಾನು, ವಿದೇಶಿ ಸಂಸ್ಕೃತಿ ಶೋಕಿ, ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಎಂದು ಹೇಳುವ ಸಂದರ್ಭವಾಗಿದೆ. ಸುಮ್ಮನೆ ದೂರಬೇಡಿ, ಏನಾದರೂ ಮಾಡಿ. ಆಯ್ಕೆ. ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ. ಲೇಖಕಿ ವಿದೇಶಿ ಯಾತ್ರೆಯನ್ನು ಕೈಗೊಂಡ ಸಮಯದಲ್ಲಿ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಂಡಾಗ ಅವರಲ್ಲಿ ಕೆಲವರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ, ವ್ಯವಸ್ಥೆ ಇಲ್ಲ, ಅದಿಲ್ಲ ಇದಿಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದೆಲ್ಲ ದೂರುವುದನ್ನು ನೋಡಿ ಈ ಮಾತನ್ನು ಹೇಳುತ್ತಾರೆ. ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು. ಆಯ್ಕೆ. ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ. ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತೋ ಎಂದು ಲೇಖಕಿಯ ಗೆಳತಿ ಕೇಳಿದಾಗ ಉತ್ತರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅದಿಲ್ಲ ಇದಿಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆಯ್ಕೆ. ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದೆಂಬ ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ. ಲೇಖಕಿಯು ವಿದೇಶಿ ಯಾತ್ರೆ ಕೈಗೊಂಡ ಸಮಯದಲ್ಲಿ ಅಲ್ಲಿನ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಂಡಾಗ ಭಾರತದಲ್ಲಿ ಅದಿಲ್ಲ ಇದಿಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದು ಹೇಳುವ ಸಂದರ್ಭವಾಗಿದೆ. ಭಾಷಾಭ್ಯಾಸ. ಕೆಳಗಿನ ಅನ್ಯದೇಶೀಯ ಪದಗಳಿಗೆ ಕನ್ನಡದ ಅರ್ಥ ಬರೆಯಿರಿ. ಇನಾಮು, ಬಹುಮಾನ, ಫೋನ್, ದೂರವಾಣಿ, ಬ್ಯಾಗ್, ಚೀಲ. ಸ್ವಂತ ವಾಕ್ಯ. ದೂರಬೇಡಿ. ನಾವು ಅನಾವಶ್ಯಕವಾಗಿ ಇನ್ನೊಬ್ಬರನ್ನು ದೂರಬಾರದು. ಆಹ್ವಾನ. ನಾನು ನನ್ನ ಹುಟ್ಟುಹಬ್ಬಕ್ಕೆ ಗೆಳೆಯರನ್ನು ಆಹ್ವಾನಿಸಿದೆನು. ಕ್ರಾಂತಿ. ನಮ್ಮ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿಯೇ ಆಗಿದೆ. ಹೋರಾಟ. ಗಾಂಧೀಜಿಯವರು ಶಾಂತಿಯುತ ಹೋರಾಟ ಮಾಡಿದರು. ಕರಪತ್ರ. ಜಾತ್ರಾ ಮಹೋತ್ಸವದ ಕರಪತ್ರವನ್ನು ಊರಿನ ಜನರಿಗೆ ಹಂಚಿದರು. ತತ್ಸಮ ತದ್ಭವ. ಯಾತ್ರೆ, ಜಾತ್ರೆ, ಉದ್ಯೋಗ, ಉಜ್ಜುಗ, ಗಂಟ, ಗಂಟೆ, ವಸತಿ, ಬಸದಿ, ಶರ್ಕರ, ಸಕ್ಕರೆ, ಯೋಧ, ಜೋಧ, ಚಂದ, ಚಂದ, ಆಕಾಶ, ಆಗಸ, ತ್ರಿಪದಿ, ತಿವದಿ, ರಾಕ್ಷಸ, ರಕ್ಕಸ. ಧನ್ಯವಾದಗಳು. ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.